ಆಲೋಚನಾ ವೇದಿಕೆ ಹೊನ್ನಾವರ ವತಿಯಿಂದ ಸುಮನಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಅರೆಅಂಗಡಿಯ ಎಸ್ಎಸ್ಕೆಪಿ ಪಿಯು ಕಾಲೇಜಿನ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಕರಿಖಾನ ಪರಮೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸಮಾಜದಲ್ಲಿ ಎಲೆಮರೆಯ ಕಾಯಿಯಂತಹ ಅನೇಕ ಸಾಧಕರಿದ್ದಾರೆ. ಅಂತಹ ಸಾಧಕರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸುವ ಸಂಘಟನೆಯ ಕಾರ್ಯ ಪ್ರಶಂಸನಾರ್ಹವಾಗಿದೆ. ಡಾಕ್ಟರ್ ಶ್ರೀಪಾದ ಶೆಟ್ಟಿ ತಮ್ಮ ಕುಟುಂಬದವರ ನೆನಪಿನಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ನೀಡಿ ಆರ್ಥಿಕವಾಗಿ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಶ್ರೀ ಕರಿಖಾನ ಪರಮೇಶ್ವರಿ ದೇವಿಯ ಹಾಗೂ ಶ್ರೀಧರ ಸ್ವಾಮೀಜಿಯವರ ಭಕ್ತರಾಗಿದ್ದು ಪ್ರತಿಯೊಂದು ಕಾರ್ಯದಲ್ಲಿಯೂ ಇದನ್ನು ಸ್ಮರಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಆಯಾ ಕ್ಷೇತ್ರದ ಹಿರಿಯ ಸಾಧಕರನ್ನು ಇಂದು ಗುರುತಿಸಿ ಗೌರವಿಸುವ ಮೂಲಕ ಮುಂದಿನ ಪೀಳಿಗೆಗೆ ಅವರ ವೃತ್ತಿ ಮಾರ್ಗದರ್ಶನ ಮುಂದುವರಿಸುವ ಕಾರ್ಯ ನಡೆಸಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದಕ್ಕೆ ದೈವಿ ಶಕ್ತಿ ಇದನ್ನು ಕಂಡುಕೊಂಡವರು ನಮ್ಮ ಶ್ರೀಪಾದ ಶೆಟ್ಟಿ. ಯಾವಾಗಲೂ ನನಗೆ ಫೋನ್ ಆಯಿಸಿದರೆ ಮೊದಲು ಹೇಳುವುದು ಕರಿಖಾನ ಪರಮೇಶ್ವರಿಗೆ ನಮಸ್ಕಾರ, ಶ್ರೀಧರ ಸ್ವಾಮಿಗಳಿಗೆ ಮೊದಲು ಹೇಳುವುದು. ಇದವರ ಬಾಯಲ್ಲಿ ಸದಾಕಾಲ ಉಚ್ಚರಣೆ ಆಗ್ತಾ ಇರತಕ್ಕಂತಹ ಒಂದು ಮಾತು. ಅವರು ದೇವಿಯ ಪರಿಸರದಲ್ಲಿಯೇ ಹುಟ್ಟಿ ಬೆಳೆದವರು. ಹಾಗಾಗಿ ಶ್ರೀಧರ ಸ್ವಾಮಿಗಳ ಅನುಗ್ರಹ ಅವರಿಗೆ ಆಗಿರುವುದರಿಂದ ಈ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಆಲೋಚನೆಗಳು ಬರುತ್ತದೆ. ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಉದಯವಾಗಬೇಕು ಎಂದಾದರೆ ಅದಕ್ಕೆ ಅವರಿಗೆ ಸಂಸ್ಕಾರ. ಕರ್ಕಿಶಿ ಚೆನ್ನಕೇಶವ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಲ್.ಎಂ. ಹೆಗಡೆ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿಶ್ವಗುರು ಕನಸು ಕಾಣ್ತಿದ್ದು ಇಂದು ಅದಕ್ಕೆ ಪ್ರೇರಣೆಯಾಗುವ ರೀತಿ ಕಾರ್ಯ ಜರುಗುತ್ತಿದೆ. ಎಲ್ಲರನ್ನೂ ಪ್ರೀತಿಸುವ, ಸಾಧಕರನ್ನು ಗೌರವಿಸುವ ಕಾರ್ಯವಾಗಬೇಕು. ಆಗ ಸಾಧಕರ ಪ್ರೇರಣೆಯಿಂದ ಇನ್ನಷ್ಟು ಜನರು ಈ ರಂಗದಲ್ಲಿ ತೊಡಗಿಸಿಕೊಳ್ಳುವ ಕಾರ್ಯ ಮಾಡ್ತಾರೆ ಎಂದರು. ವಾಹನ ಚಾಲಕರಿಂದ ಹಿಡಿದು ಗಾಯನ ಮಾಡಿ ಕೆಲಸ ಮಾಡಿದ್ವಿ, ಕಲಾವಿದರಿಂದ ಹಿಡಿದು ಎಲ್ಲರನ್ನೂ ಕೂಡ ಆಯ್ಕೆ ಮಾಡಿ ಇವತ್ತು ಸುಮನಶ್ರೀ ಪ್ರಶಸ್ತಿ ಕೊಡುವಂಥದ್ದು ನೋಡಿದಾಗ ನರೇಂದ್ರ ಮೋದಿ ಅವರು ನಮ್ಮ ದೇಶ ವಿಶ್ವಗುರು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾಗ ಎಲ್ಲರನ್ನ ಪ್ರೀತಿಸುವ, ಎಲ್ಲರನ್ನ ಗೌರವಿಸುವಂತಹ ಒಂದು ಕೆಲಸ ಈ ಕಲಾಮಠದಲ್ಲಿ ಆಗ್ತಾ ಇದೆ ಅಂತಂದ್ರೆ ಯಾರು ಕೀಳಲ್ಲ, ಯಾರು ಹಿರಿಯರಲ್ಲ. ಹಿರಿಯರಲ್ಲಿ ಹಿರಿತನದ ಅರಿವು ಒಳ ಮೂಡಿಸುವ ಪರಮ ಆರಾಧನೆ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಇಲ್ಲೆಲ್ಲ ಎಲ್ಲರೂ ನೋಡ್ಬೇಕು ಇದನ್ನ. ಈ ಕಾರ್ಯಕ್ರಮ ಒಂದು ರೀತಿ ವಿಭಿನ್ನವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಹಿರಿಯರು ನೋಡ್ಬೇಕು. ಬೆಳಿಗ್ಗೆ ಆರಂಭದಲ್ಲಿ ನಮ್ಮಂತ ಮೈಲೂರು ಮತ್ತು ಕಾರ್ತಿಕೇಯ ಚಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನೀಲಕಂಠ ನಾಯಕ್, ಗಣಪಯ್ಯ ಶೆಟ್ಟಿ, ಶ್ರೀಪಾದ್ ಭಟ್, ದೇವ್ ಮರಾಠಿ, ನಾಗೇಂದ್ರ ಮೊಘೇರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಸಂಸ್ಕೃತ ಪರಿಷತ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ ಗಾಂವ್ಕರ್ ಬರ್ಗಿ ಇಂದು ಅರ್ಜಿ ಹಾಕಿ ಪ್ರಶಸ್ತಿ ಪಡೆಯುವ ಸನ್ನಿವೇಶವಿದ್ದು ಇಲ್ಲಿ ಸಂಘಟಕರೇ ಸಾಧಕರ ಸಾಧನೆ ಗುರುತಿಸಿ ಗೌರವಿಸುವ ಕಾರ್ಯವಾಗ್ತಿದೆ ಎಂದು ಸನ್ಮಾನಿತರಿಗೆ ಅಭಿನಂದಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕರಾದ ಎಸ್.ಜೆ. ಕೈರನ್ ಮಾತನಾಡಿ, ಸಾವಿರಾರು ಜನರಿಗೆ ಶಿಕ್ಷಣದ ಜೊತೆ ಸಂಸ್ಕಾರ ನೀಡುವ ವೃತ್ತಿ ಶಿಕ್ಷಕರದ್ದಾಗಿದೆ. ಅಂಥ ಶಿಕ್ಷಕ ವೃತ್ತಿಯಲ್ಲಿ ಸೈ ಎನಿಸಿಕೊಂಡ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು ಮುನ್ನಡೆಸುತ್ತಿರುವ ಆಲೋಚನಾ ವೇದಿಕೆಯ ಕಾರ್ಯ ಮೆಚ್ಚಲೇಬೇಕು. ಇಂದಿನ ಸನ್ಮಾನಿತರು ಆಯಾ ರಂಗದಲ್ಲಿ ಪರಿಣಿತರಾಗಿದ್ದು ಎಲ್ಲರಿಗೂ ಇಂದು ಸಂತೃಪ್ತಿಯ ಭಾವನೆ ಕಾಣಿಸ್ತಿದೆ. ಸಮಾಜದಲ್ಲಿ ನಾವು ಇತರರಿಗೆ ಮಾದರಿಯಾಗುವಂತೆ ಬದುಕಿದಾಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಮೂಡಲಿದೆ. ಬೇರೆಯವರಿಗೆ ಮೋಸ ಮಾಡಿದ ಸಂಪಾದಿಸಿದ ಆರ್ಥಿಕ ಸಂಪತ್ತಿಗಿಂತ ವೃತ್ತಿ ಜೀವನದಲ್ಲಿ ಕಷ್ಟದಿಂದ ಸಂಪಾದಿಸಿದ ಸಂಪತ್ತು ನೆಮ್ಮದಿ ನೀಡಲಿದೆ ಎಂದರು. ಹತ್ತಿದ ಏಣಿ ದಾಟಿಸಿದ ದೋಣಿ ಮರೆತು ಹೋಗುವವರು ಬಹಳ ಜನ. ಸಾವಿರಾರು ಜನರಿಗೆ ಸಂಸ್ಕಾರ ನೀಡಿದಂಥ ಒಬ್ಬ ಶಿಕ್ಷಕ ಮತ್ತೆ ಮತ್ತೆ ತನ್ನ ಸಂಪರ್ಕದಲ್ಲಿ ಬಂದಂತಹ ಬಡವರ ಬಗ್ಗೆ ತುಡಿತ ಇರುವಂತಹ ಬೇರೆಗಳನ್ನ ಅದೊಬ್ಬ ಶ್ರೇಷ್ಠ ಮಾನವನ ಒಳ್ಳೆಯ ಕೃತ್ಯ ಅಂತ ನಾನು ಭಾವಿಸ್ತೇನೆ.
ಶ್ರೀಪಾದ್ ಶೆಟ್ಟರು ಸಾಮಾನ್ಯ ಮನುಷ್ಯರೇನಲ್ಲ. ಅವರಿಗೂ ನನಗೂ ಬಹಳ ಸಂಬಂಧ ಇದೆ. ನಾನು ಅವರು ಮುಂದೆ ಶಿಕ್ಷಕ ವೃತ್ತಿಯಲ್ಲಿರುವರು. ಅವರ ಮಕ್ಕಳಲ್ಲಿ ನನ್ನ ಇಬ್ಬರು ಮಕ್ಕಳಿಗೆ. ಆಲೋಚನಾ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಸಂಘಟನೆಯ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಚಾಲಕರಾದ GR ನಾಯ್ಕ್ ಸ್ವಾಗತಿಸಿ, ಕೇಶವ್ ಶೆಟ್ಟಿ ವಂದಿಸಿದರು. ನಾಗರಾಜ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮದ ಪೂರ್ವದಲ್ಲಿ ಮಯೂರ ಹೆಗಡೆ ಚೆಂಡೆವಾದನ, ಕಾರ್ತಿಕೇಯ ಮೃದಂಗ ವಾದನ ಎಲ್ಲರ ಗಮನ ಸೆಳೆಯಿತು.